ಹಲೋ ಆಲ್, ನಾನು ನಿಮ್ಮ ಚೈತ್ರ. ವೆಲ್ಕಮ್ ಟು ಚೈತ್ರ ವೈಬ್ಸ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಪೋಲ್ಯಾಂಡಲ್ಲಿ ಏನೇನೆಲ್ಲ ವೆರೈಟೀಸ್ ಆಫ್ ಬ್ರೆಡ್ಸ್ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಕೂಡ ನಮ್ಮ ಇಂಡಿಯಾದಲ್ಲಿ ನಾವು ಹೇಗೆ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ರೈಸು ಅಥವಾ ಚಪಾತಿ ಮ್ಯಾಂಡೇಟರಿ ನಮಗಿರಲೇಬೇಕು, ಅದೇ ಥರ ಇಲ್ಲಿ ಯುರೋಪಲ್ಲಿ ಎಲ್ಲರಿಗೂ ಬ್ರೆಡ್ ಅನ್ನೋದು ಮ್ಯಾಂಡಟರಿ. ಇವರು ಬೆಳಿಗ್ಗೆ ಬ್ರೆಡ್ ತಿಂತಾರೆ, ಮಧ್ಯಾಹ್ನ ಬ್ರೆಡ್ ತಿಂತಾರೆ, ಸಾಯಂಕಾಲನೂ ಬ್ರೆಡ್ ತಿಂತಾರೆ. ಈಗ ನಿಮ್ಗೊಂದು ಡೌಟ್ ಬರ್ಬೋದು, ಇವರು ಮೂರೊತ್ತು ಬ್ರೆಡ್ ತಿಂದ್ರು ಹೇಗಪ್ಪ ಹೆಲ್ದಿಯಾಗಿರ್ತಾರೆ ಅಂತ. ಇಲ್ಲಿದೆ ನೋಡಿ ಇವರ ಟ್ರಿಕ್. ಇವರು ಬ್ರೆಡ್ನ ಹೇಗೆ ಪ್ರಿಪೇರ್ ಮಾಡ್ತಾರೆ ಗೊತ್ತಾ? ಇವರು 2 ಫ್ಲೋರ್ ಯೂಸ್ ಮಾಡ್ತಾರೆ. ಮೇನ್ಲಿ ವೀಟ್ ಫ್ಲೋರು, ಅದಾದಮೇಲೆ ಇನ್ನೊಂದು ಬಂದ್ಬಿಟ್ಟು ರೇ ಫ್ಲೋರ್ ಅಂದರೆ ಅದೇ ಸಜ್ಜೆ ಹಿಟ್ಟು. ಸೊ ಇವೆರಡನ್ನೂ ಹಿಟ್ಟುಗಳನ್ನ ಯೂಸ್ ಮಾಡಿಕೊಂಡು ಇವರು ಬ್ರೆಡ್ನ ಪ್ರಿಪೇರ್ ಮಾಡ್ತಾರೆ. ಇವರು ಪ್ರತಿ ಮೀಲಲ್ಲೂ ಬ್ರೆಡ್ ತಿನ್ನೋದ್ರ ಜೊತೆಗೆ ವೈಟಮಿನ್ಸ್ನು ತಿಂತಾರೆ. ಅದು ಹೇಗೆ ಅಂತ ಅನ್ಕೋತಾ ಇದ್ದೀರಾ? ಇಲ್ಲಿ ನೋಡಿ ಟ್ರಿಕ್ಕು. ಇಲ್ಲಿ ನೀವು ನೋಡ್ತಿದ್ರೆ ಮೋಸ್ಟ್ ಆಫ್ ದ ಬ್ರೆಡ್ ಮೇಲೆ ನಿಮಗೆ ತುಂಬ ಡಿಫ್ರೆಂಟ್ ವೆರೈಟೀಸ್ ಆಫ್ ಸೀಡ್ಸ್ ಇದೆ. ಸೊ ಅದರಲ್ಲಿ ಮೇನ್ಲಿ ಪಂಪ್ಕಿನ್ ಸೀಡ್ಸ್ ಯೂಸ್ ಮಾಡ್ತಾರೆ. ಪಂಪ್ಕಿನ್ ಸೀಡ್ಸ್ ಬ್ರೆಡ್ ಅಂತಾನೆ ಬರುತ್ತೆ. ಸೊ ಪಂಪ್ಕಿನ್ ಸೀಡ್ಸ್ ಅಂದ್ರೇನೆ ಪವರ್ ಹೌಸ್. ಅದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುತ್ತೆ. ಅದಾದಮೇಲೆ ಅದು ತುಂಬ ಹಾರ್ಟಿಗೆ ಒಳ್ಳೆಯದು. ಆಮೇಲೆ ಸೆಸ್ಮೆ ಸೀಡ್ಸ್ ಯೂಸ್ ಮಾಡ್ತಾರೆ. ಸೆಸ್ಮೆ ಸೀಡ್ಸ್ ಅಂದರೆ ಎಳ್ಳು. ಸೊ ಎಳ್ಳು ಹಾಕ್ಬಿಟ್ಟು ಬ್ರೆಡ್ ಪ್ರಿಪೇರ್ ಮಾಡ್ತಾರೆ. ಸೊ ಎಳ್ಳು ಅಂದ್ರೆ ಇಟ್ ಈಸ್ ರಿಚ್ ಇನ್ ಕ್ಯಾಲ್ಶಿಯಂ. ನೀವು ಎಳ್ಳು ತಿನ್ನೋದ್ರಿಂದ ನಿಮಗೆ ಕ್ಯಾಲ್ಶಿಯಂ ಸಿಗತ್ತೆ, ವೈಟಮಿನ್ಸ್ ಸಿಗತ್ತೆ, ಅದರಲ್ಲಿ ಫೈಬರ್ ಕಂಟೆಂಟ್ ತುಂಬ ಇರುತ್ತೆ. ಅದು ತಿನ್ನೋದ್ರಿಂದ ನಿಮಗೆ ಬಾಡಿ ಪೇನ್ಸ್ ಎಲ್ಲ ಹೋಗುತ್ತೆ. ಸೊ ಇವರು ಸೆಸಮೆ ಸೀಡ್ಸ್ ಇನ್ಕ್ಲೂಡ್ ಮಾಡ್ತಾರೆ. ಅದಾದಮೇಲೆ ಫ್ಲ್ಯಾಕ್ಸ್ ಸೀಡ್ಸ್ ಯೂಸ್ ಮಾಡ್ತಾರೆ. ಫ್ಲ್ಯಾಕ್ಸ್ ಸೀಡ್ಸ್ ತಿನ್ನೋದ್ರಿಂದ ನಿಮಗೆ ಸ್ಕಿನ್ಗೆ, ಹೇರ್ಗೆ ತುಂಬ ಒಳ್ಳೆಯದು. ಇಲ್ಲಿ ಸನ್ಫ್ಲವರ್ ಸೀಡ್ಸ್ ಹಾಕಿ ಮಾಡಿರೋ ಬ್ರೆಡ್ ಕೂಡ ಸಿಗುತ್ತೆ. ಸನ್ಫ್ಲವರ್ ಸೀಡ್ಸ್ ತಿನ್ನೋದ್ರಿಂದ ನಿಮಗೆ ತುಂಬ ಒಳ್ಳೆ ಫ್ಯಾಟ್ಸು ಸಿಗುತ್ತೆ, ಆಮೇಲೆ ವೈಟಮಿನ್ ಇ ಸಿಗುತ್ತೆ. ಸೊ ಅದೇ ಥರ ಡಿಫ್ರೆಂಟ್ ವೆರೈಟೀಸ್ ಆಫ್ ಸೀಡ್ಸ್ನ ಯೂಸ್ ಮಾಡಿ ಇವರು ಬ್ರೆಡ್ನ ಪ್ರಿಪೇರ್ ಮಾಡ್ತಾರೆ. ಸೊ ಅದಕ್ಕೇ ಇವರು ತಿನ್ನೋ ಪ್ರತಿಯೊಂದು ಬ್ರೆಡಲ್ಲೂ ಒನ್ ಆರ್ ದ ಅದರ್ ವೈಟಮಿನ್ಸ್ ಇರುತ್ತೆ. ಈಗ ಗೊತ್ತಾಯ್ತಾ ಇವರು ಮೂರೊತ್ತು ಬ್ರೆಡ್ ತಿಂದರೂ ಯಾಕೆ ಇಷ್ಟೊಂದು ಹೆಲ್ದಿಯಾಗಿರ್ತಾರೆ ಅಂತ? ಅದೇ ಥರ ನಮಗೂ ಸನ್ಫ್ಲವರ್ ಸೀಡ್ಸು, ಸೆಸಮೆ ಸೀಡ್ಸು, ಫ್ಲ್ಯಾಕ್ಸ್ ಸೀಡ್ಸು, ಚಿಯಾ ಸೀಡ್ಸು, ಡ್ರೈ ಫ್ರೂಟ್ಸು ಇವೆಲ್ಲ ಸಿಗುತ್ತಲ್ಲ, ಇದನ್ನೆಲ್ಲ ಸೇರಿಸಿ ಒಂದು ಡ್ರೈ ಫ್ರೂಟ್ ಲಡ್ಡು ಅಥವಾ ಸೀಡ್ಸಲ್ಲಿ ಪೌಡರ್ ಮಾಡಿಕೊಂಡು ಅದನ್ನು ಪಲ್ಯಗಳಿಗೆ ಅದನ್ನೆಲ್ಲ ಹಾಕ್ಕೊಂಡು ತಿನ್ನೋದ್ರಿಂದ ನಮಗೂ ಒಳ್ಳೆ ವೈಟಮಿನ್ಸ್ ಸಿಗತ್ತೆ. ಒಳ್ಳೆ ತಿನ್ನಿ, ಖುಷಿಯಾಗಿರಿ, ಹೆಲ್ದಿಯಾಗಿರಿ. ನಾನಿಲ್ಲಿಗೆ ಫಸ್ಟು ಪೋಲ್ಯಾಂಡ್ಗೆ ಬಂದಾಗ 1 ವೀಕ್ ಹೋಟೆಲ್ ಕೊಟ್ಟಿದ್ರು. ಆಗಂತೂ ಈ ಬ್ರೆಡ್ಸ್ನ ನೋಡಿ ಟೆಂಪ್ಟ್ ಆಗಿಬಿಟ್ಟು ಡೈಲಿ ಒಂದೊಂದು ಬ್ರೆಡ್ನ ತಗೋತಾ ಇದ್ದೆ. ಆದರೆ ಫನ್ನಿ ಪಾರ್ಟ್ ಏನು ಗೊತ್ತಾ? ಇಲ್ಲಿ ನಾವು ನೋಡ್ತಿದ್ದೀವಲ್ವ, ಈ ಬ್ರೆಡ್ಸು ಸ್ವಲ್ಪ ಹಾರ್ಡ್ ಇರುತ್ತೆ. ಸೊ ಅದನ್ನು ನಾವು ತಿನ್ನಬೇಕಾದ್ರೆ ನಾಲಿಗೆ ಮೇಲೆ ಚರ್ಮ ಎಲ್ಲ ಕಿತ್ಕೊಂಡು ಹೋಗ್ಬಿಡೋದು. ಇಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಪಾಲಿಷ್, ಅದಕ್ಕೆ ನಿಮಗೆ ಹೆಸರುಗಳೆಲ್ಲ ಪಾಲಿಷಲ್ಲಿದೆ. ನಂಬರ್ ಬಂದ್ಬಿಟ್ಟು ಅದರ ರೇಟು, ಈಚ್ ಬ್ರೆಡ್ ಪೀಸ್ ರೇಟ್ ಎಷ್ಟಿದೆ ಅಂತ. ಇಲ್ಲಿ ಕರೆನ್ಸಿ ಬಂದ್ಬಿಟ್ಟು ಜ್ಲಾತೆ ಅಂತಾರೆ. ಒಂದು ಜ್ಲಾತೆ ಈಕ್ವಲ್ ಟು 23.50 ರುಪಿ. ಪರವಾಗಿಲ್ಲ, ಇಲ್ಲಿ ರೀಸನಬಲ್ ರೇಟ್ಗೆ ಈ ಬ್ರೆಡ್ ಎಲ್ಲ ಸಿಗತ್ತೆ. ಇದೇ ಥರ ಪೋಲೆಂಡ್ ಬಗ್ಗೆ ತಿಳ್ಕೋಬೇಕು ಅಂತ ಆಸೆ ಆಗ್ತಿದೆಯಾ ಅಂತಾದರೆ ಚೈತ್ರ ವೈಬ್ಸ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.